ಇನ್ನು ಸಂಕ್ರಾಂತಿಯಲ್ಲಿ ಏನಾದ್ರು ಬೆಳವಣಿಗೆ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು, ಬಟ್ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಶಿವರಾತ್ರಿಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರನ್ನ ಮೊನ್ನೆ ಬಹಳ ಅರ್ಜೆಂಟ್ ಅಲ್ಲಿ ಬಹಳ ಬ್ಯುಸಿ ಇದ್ದಂತಹ ರೀತಿಯಾಗಿ ವರ್ತಿಸಿ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ ನಲ್ಲಿ ಒಂದೊಂದು ನಿಮಿಷನೋ ಒಂದು 50 ಸೆಕೆಂಡೋ ಮಾತನಾಡಿ ಹೋದಂತ ನಂತರದಲ್ಲಿ ಬಹಳ ಪುಕಾರ್ಗಳು ಹೆಚ್ಚಾಗಿತ್ತು. ಸಂಕ್ರಾಂತಿಗೆ ಬದಲಾವಣೆ ಸಂಬಂಧಪಟ್ಟಾಗಿನ ಬೆಳವಣಿಗೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಅದಕ್ಕೆ ತಕ್ಕಂಗೆ ನಾಳೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಬಹುಶಃ ಭೇಟಿ ಆಗ್ತಾರೆ ಅಂತ ಕಾಣಿಸುತ್ತೆ. ಆದ್ರೆ ಒಂದು ವಿಶೇಷ ಅಧಿವೇಶನ ಕರೆದಿರೋದು ಈ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಕೇಂದ್ರದಲ್ಲಿ ಈಗ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಇದೆಲ್ಲವೂ ಕೂಡ ಸದ್ಯದ ಕುರ್ಚಿಗೆ ಸಂಬಂಧಪಟ್ಟಾಗಿನ ಬೆಳವಣಿಗೆ ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಾಳೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಉದ್ದೇಶ ಏನು, ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಏನೇನು, ಬನ್ನಿ ರಿಪೋರ್ಟ್ ಅಲ್ಲಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ರಾಹುಲ್ ಗಾಂಧಿ ಅವರ ಭೇಟಿ ಸಮಯ ಕೇಳಿದ್ರು ಸರ್. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೇನೆ. ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಏನ್ ಸಮಾಚಾರ ಇದ್ರು ಅಲ್ಲಿ ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ತಗೋತಾರೋ ಅದು ಆಗತ್ತೆ. ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಇವತ್ತು ಸಂಕ್ರಾಂತಿ, ಸೂರ್ಯ ತನ್ನ ಪಥ ಬದಲಿಸುವ ದಿನ. ಈ ದಿನ ಕಾಂಗ್ರೆಸ್ ಪಾಲಿಗೂ ಮಹತ್ವ. ಯಾಕಂದ್ರೆ ನವೆಂಬರ್ ತಿಂಗಳಲ್ಲೆದ್ದಿದ್ದ ಕ್ರಾಂತಿ ಸಂಕ್ರಾಂತಿಗೂ ಲಿಂಕ್ ಹೊಂದಿತ್ತು. ಆಗ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಸಚಿವ ಸಂಪುಟ ಪುನರ್ರಚನೆ ಮಾಡೋ ಪ್ರಸ್ತಾಪ ಇಟ್ಟಿದ್ರು. ಹೈಕಮಾಂಡ್ ನಾಯಕರು ಒಲವು ತೋರಿಸಿದಂತೆ ಮಾಡಿ ನಿರ್ಲಕ್ಷಿಸಿದ್ರು. ಈ ವೇಳೆ TV9 ಎಕ್ಸ್ಕ್ಲೂಸಿವ್ ವರದಿಯನ್ನ ಬ್ರೇಕ್ ಮಾಡಿತ್ತು. ನವೆಂಬರ್ 16ನೇ ತಾರೀಕು ಸಂಕ್ರಾಂತಿವರೆಗೂ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ಲ ಅಂತ ನಿಖರ ಸುದ್ದಿ ಪ್ರಸಾರ ಮಾಡಿತು. ಟಿವಿನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ರೀತಿಯ ಸರ್ಜರಿ ಅಂತೂ ಇಲ್ಲ. ಸಂಕ್ರಾಂತಿ ಬಳಿಕ ನಾಯಕತ್ವ ಅಥವಾ ಸಂಪುಟ ವಿಸ್ತರಣೆಯ ವಿಚಾರ ಆಗ ಚರ್ಚೆಗೆ ಬರುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾವುದೇ ಸರ್ಜರಿ ಇಲ್ಲ. ಪುನರ್ರಚನೆ ಅಥವಾ ವಿಸ್ತರಣೆಗೆ ಸದ್ಯಕ್ಕೆ ಫುಲ್ ಸ್ಟಾಪ್ ಹಾಕಲಾಗಿದೆ. ಸಂಕ್ರಾಂತಿ ಬಳಿಕವೂ ಅಷ್ಟೇ ಸಂಪುಟಕ್ಕೆ ಸರ್ಜರಿ ಆಗುವಂತ ಸಾಧ್ಯತೆ ಇದೆ. ಈ ನಡುವೆ ಸಂಕ್ರಾಂತಿ ಬಳಿಕ ನಡೀಬೇಕಿದ್ದ ಕಾಂಗ್ರೆಸ್ನ ಕ್ರಾಂತಿ ಶಿವರಾತ್ರಿಗೆ ಮುಂದೂಡಿಕೆಯಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಡಿಸಿಎಂ ಡಿಕೆ ಹಾಗೂ ಸಿಎಂ ಸಿದ್ದರಾಮಯ್ಯರಿಗೆ ರಾಹುಲ್ ಗಾಂಧಿ ಮೊನ್ನೆ ಆನ್ಲೈನ್ ಸಂದೇಶ ಕೊಟ್ಟಿದ್ದಾರೆ. ಕಮ್ ಟು ಡೆಲ್ಲಿ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯೋ ಮೂಲಕ ಕುತೂಹಲ ಮೂಡಿಸಿದ್ದಾರೆ. ಈ ಅಧಿವೇಶನ ನಿಗದಿ ಮಾಡಿರೋ ಸಮಯವೇ ತಂತ್ರಗಾರಿಕೆಯ ಭಾಗನ ಎಂಬೆಲ್ಲಾ ಪ್ರಶ್ನೆಗಳು ಹುಟ್ಟುಕೊಳ್ತಿವೆ. ಈ ಬೆಳವಣಿಗೆಯ ಕುರಿತ ವಿಶ್ಲೇಷಣೆಯನ್ನ ತೋರಿಸ್ತೀವಿ ನೋಡಿ. ಡಿಸಿಎಂ ಡಿಕೆ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಮತ್ತೆ ಜನವರಿ 22ರ ಬಳಿಕ ದೆಹಲಿಗೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಜನವರಿ 22ರಿಂದ 31ರವರೆಗೆ ವಿಧಾನಮಂಡಲ ಅಧಿವೇಶನ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ದಿಲ್ಲಿಯ ನಾಯಕರು ಸಿಎಂಗೆ ದೆಹಲಿ ಬುಲಾವ್ ಕೊಡೋದು ಬಹುತೇಕ ಅನುಮಾನ. ಈ ಮಧ್ಯೆ ಜನವರಿ 28ರಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ಹೈಕಮಾಂಡ್ ಸಂಸತ್ನಲ್ಲಿಯೇ 1 ತಿಂಗಳು ಬ್ಯುಸಿಯಾಗಿರಲಿದೆ. ಈ ಹಿನ್ನೆಲೆ ಸಂಕ್ರಾಂತಿಯ ಕ್ರಾಂತಿ ಮತ್ತೆ ಫೆಬ್ರವರಿಗೆ ಮುಂದೂಡಿಕೆಯಾಗುತ್ತಾ ಅನ್ನೋದು ಕಾಂಗ್ರೆಸ್ನೊಳಗಿನ ಚರ್ಚೆ. ಅಧಿವೇಶನದ ಮಧ್ಯದಲ್ಲಿ ಡಿಕೆ ಏನಾದ್ರೂ ಪ್ಲಾನ್ ಮಾಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ವಿಧಾನಮಂಡಲ ಅಧಿವೇಶನದ ನಡುವೆ 3 ದಿನ ಅಂದ್ರೆ ಜನವರಿ 24 ಶನಿವಾರ, 25 ಭಾನುವಾರ, 26 ಗಣರಾಜ್ಯೋತ್ಸವದ ರಜೆ ಇದೆ. ಈ ಗ್ಯಾಪ್ನಲ್ಲೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚಿಸ್ತಾರಾ ಗೊತ್ತಿಲ್ಲ. ಈ ನಡುವೆ ಡಿಕೆ ನಾಳೆ ದೆಹಲಿಗೆ ಹೋಗ್ತಿರೋ ಬಗ್ಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಸಮಯ ಕೇಳಿದ್ರು ಸರ್. ಮತ್ತೆ ನಾಳೆ ನಾನು ಭೇಟಿ ಮಾಡ್ತಾ ಇದ್ದೇನೆ. ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂದ ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಪಬ್ಲಿಕ್ ಚರ್ಚೆ ಮಾಡೋಂಥದ್ದು ಮತ್ತೊಂದು ಏನು ಅಲ್ಲ ವಿಷಯ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನೋ ನಾವು ಇಡ್ತೀವಿ. ಈ ನಡುವೆ ಬೆಂಗಳೂರಿನಲ್ಲಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಏನೇ ವಿಚಾರವಿದ್ರೂ ಅಲ್ಲಿಂದಲೇ ತಿಳಿಸೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹ್ಯಾಪಿ ಸಂಕ್ರಾಂತಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ. ಏನ್ ಸಮಾಚಾರ ಇದ್ರು ಅಲ್ಲಿ ತಿಳಿಸ್ತೀನಿ. ಖರ್ಗೆ ಹೀಗೆ ದೆಹಲಿಯಿಂದ ಹೇಳ್ತೀನಿ ಅಂದ್ರೆ ಸಚಿವರ ಗಮನವು ಇಂದಿರಾ ಭವನದತ್ತ ನೆಟ್ಟಿದೆ. ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಹೇಳ್ತಿದ್ದಾರೆ. ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಇದನ್ನ ಹೇಳಿದ್ದಾರೆ. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ
ಅದು ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ರಾಜಕೀಯದಲ್ಲಿ ಪಥ ಬದಲಾವಣೆ ಆಗಲಿಕ್ಕೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ಶಾಸಕಾಂಗ ಪಕ್ಷ ಇದೆ. ಅವ್ರು ಏನು ತೀರ್ಮಾನ ತಗೋತಾರೋ ಅದು ಆಗುತ್ತೆ. ಕಾಂಗ್ರೆಸ್ನ ಈ ಎಲ್ಲಾ ಬೆಳವಣಿಗೆ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಸತ್ತ ಆಡಳಿತ ಹೆಣವನ್ನ ಸಿಎಂ ಮುಂದೆ ಡಿಸಿಎಂ ಹಿಂದೆ ಹೊತ್ತಿದ್ದಾರೆ. ಡಿಕೆಗೆ ಮುಂದೆ ಹೊರೋ ಆಸೆ ಅಂತ ಲೇವಡಿ ಮಾಡಿದ್ದಾರೆ. ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನ ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ, ಡಿಕೆ ಹಿಂದೆ ಹೊತ್ಕೊಂಡಿದ್ದಾರೆ. ಡಿಕೆ ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರ್ಲಿ, ಹಿಂದೆ ಯಾರು ಬರ್ಲಿ. ಇನ್ನು ಇಲ್ಲಿ ನೋಡಿ, ಸಂಕ್ರಾಂತಿ ಅಂತ ಡಿಕೆ ಕೋಲೆ ಬಸವನ ಪೂಜೆ ಮಾಡಿದ್ದಾರೆ. ಬಂಡೆಯ ಪ್ರಾರ್ಥನೆಗೆ ಬಸವ ತಲೆ ಆಡಿಸ್ತಿದ್ದಾನೆ. ಹೀಗೇನೆ ಹೈಕಮಾಂಡ್ ಕೂಡ ಸಿಎಂ ಆಗಬೇಕೆಂಬ ಡಿಕೆ ಅಭಿಲಾಷೆಗೆ ಹೂ ಅಂತಾರ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.